ಯಾರೆಲ್ಲ SSLC 24 ತಾರೀಕಿಗೆ ಮ್ಯಾಥಮೆಟಿಕ್ಸ್ ಪೇಪರನ್ನು ಬರಿತಾ ಇದ್ದೀರಿ, ಸೊ ಅವ್ರಿಗೆ 2024ರ ಕ್ವಶನ್ ಪೇಪರ್ನ ಪ್ಯಾಟ್ರನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ. ಯಾಕಂದರೆ ಭಾಳ ವೈರಲ್ ಮಾಡ್ತಕ್ಕಂಥ ಕ್ವಶನ್ ಪೇಪರ್ಗಳು ಇವೇ ಇದ್ದಾವೆ, ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟು ಕೂಡ ಅದ. ಯಾವುದೇ ಕಾರಣಕ್ಕೆ ಹೆದ್ರಕ್ಕೆ ಹೋಗಬೇಡ್ರಿ, ಇದು ವಿತ್ ಆನ್ಸರ್ಸ್ ಇದ್ದಾವೆ. ಸೊ ಜಸ್ಟ್ ಒಂದ್ಸರಿ ರಿವೈಸ್ ಮಾಡಿಕೊಂಡು ಈ ಥರದ್ದು ನೀವು ಆನ್ಸರ್ಸ್ಗಳನ್ನ ನೋಡ್ಕೊಡ್ರಿ ಅಂತ ಹೇಳ್ತಾ, ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ ನಮ್ಮ ಕಡೆ 3 ಸೆಟ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಸೊ ತಾವುಗಳು ಹೆಚ್ಚು ವ್ಯೂಸ್ ಮಾಡಿದರೆ ಖಂಡಿತವಾಗಿ ನಾನು ಆ 3 ಕ್ವಶನ್ ಪೇಪರ್ಗಳನ್ನು ಕೂಡ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಓಕೆ, ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ 2 numbers 15 and 20 is 300. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros of the quadratic polynomial p of x is equal to ax square plus bx plus c is equal to 0, then a beta is the option D, c divided by a is the right one. Question number 3 ಅಲ್ಲಿ ನೋಡಿ. So b is the 4 divided by 5 is the right answer. And the same question is the probability of sure event is ಅಂತ ಕೇಳಿದ್ದಾರೆ. Option A 1 is the right answer. Next, in the secant of the circle in the figure is ಅಂತ ಕೇಳಿದ್ರು. So mn is the right answer. And next, the value of frustum of a cone whose base radii are r1 and r2 and height h is ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ಇದನ್ನು ಕೂಡ ಪ್ರಶ್ನೆ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್, ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದರು. 2x26 ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದರೆ ಎಕ್ಸ್ನ ವ್ಯಾಲ್ಯೂವನ್ನು ಕೇಳಿದರೆ ಆಪ್ಷನ್ ಬಿ 14 ಇಸ್ ದ ರೈಟ್ ಆನ್ಸರ್. 8ಅಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಕಾಟ್ ಥೀಟಾ ಬೆಲೆಗಳನ್ನು ಕೇಳಿದ್ದಾರೆ. ಆಪ್ಷನ್ ಡಿ √3 ಇಸ್ ದ ರೈಟ್ ಆನ್ಸರ್. 1 ಮಾರ್ಕ್ ಕ್ವಶನ್ಸ್ಗಳಿಗೆ ಹೋಗೋಣ. ಸೊ ಇನ್ ದ ಫಿಗರಲ್ಲಿ ಏನು ಕೇಳಿದರೆ, ಏರಿಯಾ ಆಫ್ ದ ಟ್ರಿಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಿಯಾಂಗಲ್ ABC ಅಂತ ಕೇಳಿದರು. ಸೊ ಇನ್ ದ ಫಿಗರಲ್ಲಿ ಕೇಳಿದರೆ, ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 4/9 ಇಸ್ ದ ರೈಟ್ ಆನ್ಸರ್. ಇನ್ನು 10th ದ ರೇಡಿಯಸ್ ಆಫ್ ದ ಬೇಸ್ ಆ್ಯಂಡ್ ದ ಹೈಟ್ ಆಫ್ ದ ಸಿಲಿಂಡರ್ ಆ್ಯಂಡ್ ಅ ಕೋನ್ ಆರ್ ಸೇಮ್. ಇಫ್ ದ ವ್ಯಾಲ್ಯೂ ಆಫ್ ದ ಸಿಲಿಂಡರ್ ಇಸ್ 27 cubic units, ದೆನ್ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಕೋನ್ ಅಂತ ಕೇಳಿದ್ದು. ದೇರ್ ಇಸ್ ಅ 9 cubic units ಇಸ್ ದ ರೈಟ್ ಒನ್. ಇನ್ನು 20th ಕ್ವಶನ್ ನೋಡ್ಕೊಡ್ರಿ. ವ್ಯಾಲ್ಯೂ ಆಫ್ ಎಮ್ ಮತ್ತು ಎನ್ ಕೇಳಿದರು. ಸೊ ಎಮ್ ವ್ಯಾಲ್ಯೂ 3 ಆಗ್ತದೆ, ಎನ್ ವ್ಯಾಲ್ಯೂ 2 ಆಗ್ತದೆ. 14th ಏನು ಕೇಳಿದ್ರೆ ಅಂದ್ರೆ, ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2x - 3y + 4 is equal to 0, 3x + 5y + 8 is equal to 0 ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಕರೆಕ್ಟ್ ಒನ್ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಚೂಸ್ ಮಾಡಬೇಕಾಗಿತ್ತು. ಸೊ ದ ರೈಟ್ ಆನ್ಸರ್ ಎಲ್ಲ ಪ್ರೂವ್ ಮಾಡಿದ್ದಾರೆ. 1 ಆರ್ ಯುನಿಕ್ ಸೊಲ್ಯೂಷನ್ ಅಂತ ಅಲ್ಲಿ ಏನು ಬರಬೇಕು. ನೆಕ್ಸ್ಟ್ 13th ನೋಡ್ಕೊಡ್ರಿ. 6th ಟರ್ಮ್ ಕೇಳಿದ್ದಾರೆ. S6 78 ಅದ, S5 50 ಅದ. ಸೊ A6 ಎಷ್ಟಾಯಿತು 23 ಅನ್ನೋದು ರೈಟ್ ಆನ್ಸರ್. ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಕೇಳಿದ್ದಾರೆ. ಎಕ್ಸ್ ಇನ್ ದ ಬ್ರಾಕೆಟ್ x² + 3 ಅದಲ್ಲ. ಸೊ x × x² ಅಂದರೆ x³ ಆಗ್ತದೆ. ಸೊ ಡಿಗ್ರಿ 3 ಅಂತ ಬರೀಬೇಕು. ನೆಕ್ಸ್ಟ್, ಇನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಿಕ್ ಇಕ್ವೇಷನ್ ಈಸ್ 0, ದೆನ್ ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ದ ಕ್ವಾಡ್ರಿಟಿಕ್ ಇಕ್ವೇಷನ್ ಕೇಳಿದ್ದಾರೆ. ಸೊ ರೂಟ್ಸ್ ಆರ್ ಈಕ್ವಲ್ ಆ್ಯಂಡ್ ರಿಯಲ್ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು. 16th ಫೈಂಡ್ ದ ವ್ಯಾಲ್ಯೂ ಆಫ್ ಡಿಗ್ರಿ ಇಸ್ ದ ಫಿಗರ್ ಅಂತ ಕೇಳಿದರು. ಸೊ ಡಿಗ್ರಿ ಏನಾಗ್ತದೆ 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2 ಮಾರ್ಕಲ್ಲಿ ಪ್ರೂವ್ ದ್ಯಾಟ್ ದ 3 + √2 ಈಸ್ ಆ್ಯನ್ ಇರ್ರೇಷನಲ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಇರ್ರೇಷನಲ್ ನಂಬರ್ಗಳನ್ನು ಪ್ರೂವ್ ಮಾಡಬೇಕಾದ್ರೆ ಸ್ಟೆಪ್ಸ್ ಇದ್ದಾವೆ. ಸೊ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಪ್ರತಿ ಸ್ಟೆಪ್ಸ್ಗೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಅರ್ಧ ಮಾರ್ಕ್ಸ್ಗಳನ್ನು ನಿಮಗೆ ಅವಾರ್ಡ್ ಮಾಡ್ತಾರೆ. 18th ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದರು. 2x + y is equal to 8, 3x - y is equal to 7. ಓಕೆನಾ. x ಅಲ್ಲಿ y ಹೋಗ್ತದೆ. ಸೊ 5x is equal to 15 ಆಗ್ತದೆ. x is equal to 15/5 ಅಂದರೆ x is equal to 3 ಆಗ್ತದೆ. ಇದನ್ನೇ 3 ಏನು ಮಾಡಿದ್ದು ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಬೆಲೆ ಎಷ್ಟಾಗ್ತದೆ 2 ಆಗ್ತದೆ. ನೋಡಿರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಕೊಟ್ಟಿದ್ದಾರೆ. 1 5 9 ಅದ. a 1 ಆಗ್ತದೆ. ಡಿಫ್ರೆನ್ಸ್ 5ದಲ್ಲಿ 1 ಹೋದ್ರೆ 4 ಬರ್ತದೆ. n 20 ಅದ. ಸೊ ಯಾವ ಸೂತ್ರ ಹಾಕ್ತೀರಿ? Sn is equal to n divided by 2, 2a + n - 1 into d. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಷ್ಟಾಗ್ತದೆ 7 8 ಇಸ್ ದ ರೈಟ್ ಆನ್ಸರ್. 20th ಫೈಂಡ್ ದ ರೂಟ್ ಆಫ್ ದ ಕ್ವಾಡ್ರಿಕ್ ಇಕ್ವೇಷನ್ 2x² - 3x - 1 is equal to 0 ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅದ. 2x² - 3x - 1 is equal to 0. ಅಲ್ಲಿ a 2 b - 3 c - 1 ಆಗ್ತದೆ. ಅವಾಗ x is equal to -b + or - √b² - 4ac ಅನ್ನು ಹಾಕ್ರಿ. ಅವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರ್ಬೇಕಪ್ಪ ಅಂದ್ರೆ x is equal to 3 + √17 divided by 4 or x is equal to 3 - √17 divided by 4 ಅನ್ನೋದು ಉತ್ತರ ಬರಬೇಕು.
ಓಕೆ, ಪ್ರೂವ್ ಮಾಡಬೇಕಾಗಿತ್ತು. ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕಿದೆ. ಸೊ ಎರಡರದ್ದು ಕೂಡ ಲೆಕ್ಕದ ಆನ್ಸರ್ಸ್ಗಳನ್ನ ನೋಡ್ಕೊಡ್ರಿ. ಸೊ ಭಾಳ ಜನ 24 ಕ್ವಶನ್ ಪೇಪರ್ ಕೇಳಾಕತ್ತಿದ್ರು, ಅದಕ್ಕೆ ಇದನ್ನು ಕೊಡ್ತಾಯಿದ್ದೀನಿ. ಇದು ಸೆಕೆಂಡ್ ಕ್ವಶನು. ಎಸ್, 22 ನೋಡ್ರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಪಿ ಆ್ಯಂಡ್ ಕ್ಯೂ ಇನ್ ದ ಗಿವನ್ ಗ್ರಾಫ್ ಆ್ಯಂಡ್ ಹ್ಯಾನ್ಸ್ ಫೈಂಡ್ ದ ಲೆಂತ್ ಆಫ್ ಪಿ ಕ್ಯೂ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕೇಳಿದ್ದಾರೆ. ಸೊ ಅದಿತ್ತು. ಅಥವಾ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 4 - 3 ಆ್ಯಂಡ್ 8 5 ಇನ್ ದ ರೇಷಿಯೋ 3:1 ಇಂಟರ್ನಲಿ ಅಂತ ಕೇಳಿದ್ದಾರೆ. ಸೊ ಅದ್ರದ್ದು ಕೂಡ ಲೆಕ್ಕಗಳನ್ನು ನೋಡ್ಕೊಡ್ರಿ, ಯಾವೆಲ್ಲ ಫಾರ್ಮುಲಾ ಅದನ್ನು ಲೆಕ್ಕ ಬಿಡಿಸಿದ್ದಾರೆ. ಸೊ ಈ ಫಾರ್ಮುಲಾ ಬರ್ತದೆ ಅದ್ರದ್ದು. ಸೊ ಸಿಂಪಲಾಗಿ ಆನ್ಸರನ್ನು ನೀವೇನು ಮಾಡ್ಬೋದು, ಬರಿಬೋದು. ಪ್ರೊಬಬಿಲಿಟಿ ಮೇಲೆ ಕ್ವಶನ್ ಅದ. ಅ ಬಾಸ್ಕೆಟ್ ಕಂಟೈನ್ಸ್ 36 ಮ್ಯಾಂಗೋಸ್. 1/4 of them are rotten and others are good. If one mango is drawn at random from the basket, then find the probability of getting a good mango ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್. n of s 36 ಆಗ್ತದೆ. n of a ಈಕ್ವಲ್ ಟು ಗುಡ್ ಮ್ಯಾಂಗೋಸ್ ಅಂದರೆ 3/4 × 36 ಆಗ್ತದೆ. ಸೊ ಇದನ್ನು ಏನು ಮಾಡಬೇಕು, 4 1 4 9 ಸೊ 3 × 9 ಈಕ್ವಲ್ ಟು 27 ಆಗ್ತದೆ. ಅವಾಗ ಪಿ ಆಫ್ ಎ ಈಕ್ವಲ್ ಟು n of a ಡಿವೈಡೆಡ್ ಬೈ n of s ಅಂದರೆ 27 ಡಿವೈಡೆಡ್ ಬೈ 36 ಅಂದರೆ ಸೊ 3/4 ಅಂತ ಆಗ್ತದೆ. ಇನ್ನು 24ದಲ್ಲಿ ಇದು ಇವಾಗ ಇಲ್ಲ. 25 ನೋಡ್ಕೊಂಡು ಹೋಗ್ರಿ. ಡಿವೈಡ್ ಪಿ ಆಫ್ ಎಕ್ಸ್ ಈಕ್ವಲ್ ಟು x³ + 3x² + 4x + 5 ಬೈ ಜಿ ಆಫ್ ಎಕ್ಸ್ ಈಕ್ವಲ್ ಟು x² - x + 1. ಫೈಂಡ್ ದ ಕ್ವಶನ್ ಕ್ಯೂ ಆಫ್ ಎಕ್ಸ್ ಆ್ಯಂಡ್ ರಿಮೈಂಡರ್ ಆರ್ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ನೋಡ್ಕೊಡ್ರಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರೇ ಇತ್ತಿದ್ದು. ಓಕೆ, ಮೀನ್ ಕಂಡುಹಿಡಿಬೇಕು. ಫಾಲೋವಿಂಗ್ ಡಾಟಾ ಸಿ ಐ ನೋಡ್ಕೊಡ್ರಿ, ಫ್ರೀಕ್ವೆನ್ಸಿ ನೋಡ್ಕೊಡ್ರಿ, ಲಾಸ್ಟಲ್ಲಿ ಮೋಡ್ ಕೇಳಿದ್ದಾರೆ. ಸೊ ಫಸ್ಟ್ ಇದು ಮೀನ್ದು. ಸೊ ಮೀನ್ ಕಂಡುಹಿಡಬೇಕಾದ್ರೆ ಸಿ ಐ ಅದ ಎಫ್ ಅದ ಮಿಡ್ ಪಾಯಿಂಟ್ ಕಂಡುಹಿಡಬೇಕು. ಎಫ್ ಐ ಎಕ್ಸ್ ಬೇಕು. ಅವಾಗ ಸಮೇಷನ್ ಆಫ್ ಎಫ್ ಐ ಇಸ್ಕೊಲ್ ಟು 15 ಬರ್ತದೆ. ಸಮೇಷನ್ ಆಫ್ ಎಫ್ ಐ ಎಕ್ಸ್ 195 ಬರ್ತದೆ. ಅವಾಗ ಮೀನ್ ಏನು ಹಾಕ್ರಿ, ಸೂತ್ರ ಹಾಕ್ರಿ. ಸೂತ್ರ ಹಾಕಿದಾಗ 195 / 15 ಅಂದರೆ 13 ಅನ್ನೋದು ಮೀನ್ ಬರಬೇಕು. ಇದು ಮೋಡ್ ಅದ. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಕಂಡುಹಿಡಿಬೇಕು. ಅವಾಗ ಫಾರ್ಮುಲಾ ಹಾಕಿದಾಗ ಏನಾಗ್ತದೆ ಅಂದರೆ 16 ಅನ್ನೋದು ಮೋಡ್ ಬರಬೇಕು. 27th ಕ್ವಶನ್ಗಳು ನೋಡ್ಕೊಡ್ರಿ. ಸೊ ಇದು 27th ಕ್ವಶನ್ ಆನ್ಸರ್ ಇತ್ತು. ಆರ್ ಕ್ವಶನ್ ಆನ್ಸರ್ ಇದು. ಓಕೆ, 28ಅಲ್ಲಿ ಸರ್ಕಲ್ ಮೇಲೆ ಇರ್ತಕ್ಕಂಥ ಥೆರಮ್ ಅದ. ಪ್ರೂವ್ ದ್ಯಾಟ್ ದ ಲೆಂತ್ ಆಫ್ ದ ಟ್ಯಾಂಜೆನ್ಸ್ ಡ್ರಾನ್ ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್ ಅಂತದ. ಸೊ ನೋಡ್ಕೊಡ್ರಿ, ಗಿವನ್ ಬರಿಬೇಕು. ಪ್ರೂವ್ ದ್ಯಾಟ್ ಕನ್ಸ್ಟ್ರಕ್ಷನ್ಸ ಪ್ರೂಫ್ ಮಾಡಬೇಕು. 3 ಮಾರ್ಕ್ಸ್ ಕ್ವಶನ್ ಪ್ರತಿ ಸಾರಿ ಕೇಳ್ತಾರೆ. 29ಅಲ್ಲಿ ಇನ್ ದ ಫಿಗರ್ ಆಫ್ ಏರಿಯಾ ಆಫ್ ದ ಸೆಕ್ಟರ್ ಎ ಒ ಬಿ ಪಿ ಎ ಆಫ್ ರೇಡಿಯಸ್ ಆರ್ ಈಸ್ 231 cm² ಆ್ಯಂಡ್ ದ ಲೆಂತ್ ಆಫ್ ದ ಆರ್ಕ್ ಎ ಪಿ ಬಿ ಈಕ್ವಲ್ ಟು 22 cm. ಫೈಂಡ್ ದ ರೇಡಿಯಸ್ ಆಫ್ ದ ಸೆಕ್ಟರ್ ಆ್ಯಂಡ್ ಆ್ಯಂಗಲ್ ಡಿಗ್ರಿ. ಇದು ಇತ್ತು. ಇದು ಸೆಕೆಂಡ್ ಒಂದು ಕ್ವಶನ್ ಅದ. ಸೊ ಇದು ಫಸ್ಟ್ ಕ್ವಶನ್ ಆನ್ಸರ್ ಇತ್ತು. ಲೆಂತ್ ಆಫ್ ದ ಆರ್ಕ್ ಆಫ್ ಸೆಕ್ಟರ್ ಆ್ಯಂಗಲ್ ಡಿಗ್ರಿ ಇದು ನೋಡ್ಕೊಡ್ರಿ. ಎಷ್ಟು ಬತ್ತು, ಆರ್ 21 cm ಬತ್ತು, ಡಿಗ್ರಿ 60 ಡಿಗ್ರಿ ಬತ್ತು. ಅಲ್ಟರ್ನೇಟಿವ್ ಮೆಥಡಲ್ಲಿನೂ ಕೂಡ ನೀವು ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೆಕೆಂಡ್ ಕ್ವಶನ್ದು ಆನ್ಸರ್. ಕ್ವಶನ್ ಏನು ಕೇಳಿದ್ರೆ ನೋಡ್ರಿ. ಏಜ್ ಆಫ್ ದ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ಏಜ್ ಆಫ್ ಹರ್ ಸನ್. ಆಫ್ಟರ್ 8 years ಮದರ್ಸ್ ಏಜ್ ಈಸ್ 4 years ಮೋರ್ ದೆನ್ ದ ಥ್ರೈಸ್ ಆಫ್ ಏಜ್ ಫಾರ್ ಹರ್ ಸನ್. ಫೈಂಡ್ ದೇರ್ ಪ್ರೆಸೆಂಟ್ ಏಜ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. 32 years ಬರ್ತದೆ. ಪ್ರೆಸೆಂಟ್ ಏಜ್ ಸನ್ನದ ಏಜ್ 4 years ಆದರೆ ಪ್ರೆಸೆಂಟ್ ಮದರ್ ಏಜ್ 32 years ಅಂತ ಬರಬೇಕು. 31st ನೋಡ್ಕೊಡ್ರಿ. ಏರಿಯಾ ಆಫ್ ಟ್ರಿಯಾಂಗಲ್ ಎ ಬಿ ಸಿ. ಫೈನ್. ಓಜಿವ್ ನೋ, ಓಜಿವ್ ಹೋಗಿದೆ ಈಗ. ಓಜಿವ್ ಇಲ್ಲ, ಕನ್ಸ್ಟ್ರಕ್ಷನ್ಸ್ ಇಲ್ಲ. ಗ್ರಾಫ್ ನೋಡ್ಕೊಡ್ರಿ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಇನ್ ದ ಲೀನಿಯರ್ ಇಕ್ವೇಷನ್ 2x + y = 8, x + y = 5. ಸೊ ಕ್ಯಾಲ್ಕುಲೇಷನ್ ಮಾಡಬೇಕು. ಗ್ರಾಫ್ ಪಾಯಿಂಟ್ ಇದು ಬರಬೇಕು. ಸ್ಕೇಲ್ಗಳನ್ನು ಬರ್ಕೊಡ್ರಿ. ಇಷ್ಟು ನಿಮ್ಮದು ಗ್ರಾಫ್ ಪಾಯಿಂಟ್ ಆಗಬೇಕು. 35 ಕ್ವಶನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲದ. ಓಕೆ, ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ.
ಫಸ್ಟ್ ಎನ್ 10 ಬತ್ತು, ಎನ್ 10 ಬಂದಂದ್ರೆ ಡಿ ಕಂಡು ಹಿಡಿತಾರೆ, ಡಿ ಎಷ್ಟು ಬತ್ತು 4 ಬತ್ತು, ಆವಾಗ ಸೀರೀಸ್ ಸಿಗ್ತದೆ 3 7 11 15. ಆವಾಗ ಸೂತ್ರ ಹಾಕಬೇಕು ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ 79 ಅಂತ ಉತ್ತರ ಬರ್ತದೆ. ಎಸ್, ಸೊ ಇಂಪಾರ್ಟೆಂಟ್ ಅದ, ಪ್ಯಾಟ್ರನ್ ಸೇಮ್ ಬರ್ತದೆ ಬಟ್ ಸ್ವಲ್ಪ ಕ್ವಶನ್ಸ್ ನೋಡ್ಕೊಂಡು ಹೋಗಿ, ಓಕೆನಾ. ಅದಕ್ಕೆ ನಾವು ಇದು ನಿಮಗೆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿಸ್ತಾ ಇರೋದು. ಮತ್ತು ಪ್ರತಿ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಬೋರ್ಡ್ದವ್ರದ್ದು ವ್ಯಾಲ್ಯೂಯೇಷನ್ ಸಿಸ್ಟಮ್ ಹೇಗಿದೆ, ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್. ಬಿಟ್ಟು ಬರೋಕ್ಕೆ ಹೋಗ್ಬಿಡ್ರಿ, ಟ್ರೈ ಮಾಡಿರಿ. ಓಕೆ, ಬಿ ಪಿ ಟಿ ಥೇರಮ್ ಬತ್ತು, ಅದನ್ನೇ ಥೇಲ್ಸನ ಥೇರಮ್ ಅಂತೀವಿ. ಪ್ರೂವ್ ಮಾಡಬೇಕು ಮತ್ತು ಬರಿಬೇಕಾಗಿತ್ತು. ಪ್ರೂವ್ ಮಾಡೋಕ್ಕೂ ಕೇಳ್ತಾರೆ ಅಥವಾ ಥೇರಮ್ಗಳನ್ನು ಜಸ್ಟ್ ನಿಮಗೆ ಡಿಫೈನ್ ಮಾಡೋಕ್ಕೂ ಕೂಡ ಕೇಳ್ತಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಲಾಸ್ಟ್ ಇತ್ತು ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್.